ಒಬ್ಬ ವ್ಯಕ್ತಿಯನ್ನು ನಾವು ದೇಶದ ಮೂಲಕ ಗುರುತಿಸ್ತೀವಿ. ಆದರೆ ಒಂದು ದೇಶವನ್ನು ವ್ಯಕ್ತಿಯ ಮೂಲಕ ಗುರುತಿಸುವಂಥ ಒಂದು ಸಂದರ್ಭವನ್ನು ನಮ್ಮ ಫುಟ್ಬಾಲ್ ಕ್ರೀಡೆ ಇವತ್ತು ಒದಗಿಸಿದೆ. ಕ್ರೀಡೆಗೆ ಭಾಳ ಅದ್ಭುತವಾದ ಒಂದು ಶಕ್ತಿ ಇದೆ. ಮೊದಲನೇ ಮ್ಯಾಚಲ್ಲೇ ಈ ಗೋಲ್ ಕೀಪರ್ ಓಜಿನಾ ಅವರು ಜಗತ್ತಿನಾದ್ಯಂತ ಸುದ್ದಿ ಮಾಡಿದ್ರು. ಅಂಥ ದೈತ್ಯ ಅರ್ಜೆಂಟೀನಾ ವಿರುದ್ಧ 2 ಗೋಲುಗಳನ್ನು ಗಳಿಸ್ತಾರೆ. ಒಂದು ದೇಶದ ಹೆಸರನ್ನು ನಾವು ಮತ್ತೆ ಮತ್ತೆ ಕೇಳ್ತಾ ಇದ್ದೀವಿ. ಆ ದೇಶದ ಹೆಸರು ನಮಸ್ಕಾರ, ನ್ಯೂಸ್ ಆಫ್ ಕರ್ನಾಟಕ ನೋಡುಗರಿಗೆ ಸ್ವಾಗತ. ನಾನು ಕರಿಸ್ವಾಮಿ. ಇವತ್ತು ಒಂದು ವಿಷಯ ಕ್ರೀಡೆ. ಫುಟ್ಬಾಲ್ ಜ್ವರ ಜಗತ್ತಿನಲ್ಲಿ ಎಲ್ಲೆಡೆ ಭಾಳ ಪೀಕಲ್ಲಿದೆ. ಸೊ ಒಬ್ಬ ವ್ಯಕ್ತಿಯನ್ನು ನಾವು ದೇಶದ ಮೂಲಕ ಗುರುತಿಸ್ತೀವಿ. ಆದರೆ ಒಂದು ದೇಶವನ್ನು ವ್ಯಕ್ತಿಯ ಮೂಲಕ ಗುರುತಿಸುವಂಥ ಒಂದು ಸಂದರ್ಭವನ್ನು ನಮ್ಮ ಫುಟ್ಬಾಲ್ ಕ್ರೀಡೆ ಇವತ್ತು ಒದಗಿಸಿದೆ. ಆ ನಿಟ್ಟಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಫುಟ್ಬಾಲ್ನ ಬಗೆಗೆ ಫುಟ್ಬಾಲ್ ಪ್ರೇಮಿಗಳನ್ನ ನೀವು ನೋಡಿದ್ರೆ, ಅವ್ರ ಸಂಭ್ರಮಿಸನ್ನು ನೋಡಿದ್ರೆ, ಅವರ ಆ ಉತ್ಸಾಹ ಕ್ರಿಕೆಟ್ನ ಅಥವಾ ಫುಟ್ಬಾಲ್ನ ಯಾವುದೇ ಥರದ ಒಂದು ಕ್ರೀಡೆ ಇರೋ ಶಕ್ತಿ ಗೊತ್ತಾಗತ್ತೆ. ಕ್ರೀಡೆಗೆ ಭಾಳ ಅದ್ಭುತವಾದ ಒಂದು ಶಕ್ತಿ ಇದೆ. ಅದು ಜಾತಿ, ಧರ್ಮ, ಬಣ್ಣ, ದೇಶಗಳ ಗಡಿಗಳನ್ನು ಅಳಿಸುವಷ್ಟು ಶಕ್ತಿ ಇರ್ತಕ್ಕಂಥ ಆಟ ಕ್ರೀಡೆ. ಸೊ ಈಗ ಈ ಫುಟ್ಬಾಲ್ ಮೂಲಕನ ಒಂದು ದೇಶದ ಹೆಸರನ್ನು ನಾವು ಮತ್ತೆ ಮತ್ತೆ ಕೇಳ್ತಾ ಇದ್ದೀವಿ. ಆ ದೇಶದ ಹೆಸರು ಕೇಪ್ ವರ್ಡೆ. ಸೊ ಕೇಪ್ ವರ್ಡೆಯನ್ನು ನಾವು ಮೊದಲ ಬಾರಿಗೆ ಕೇಳಿದ್ವಿ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಆದರೆ ನಾವು ಕೇಳಿದ್ದು ಫುಟ್ಬಾಲ್ ಮೂಲಕ. ಈ ಫುಟ್ಬಾಲ್ ಸಂದರ್ಭದಲ್ಲಿ ಆ ಕೇಪ್ ವರ್ಡೆ ದೇಶದಿಂದ ಬಂದಂಥ ಗೋಲ್ ಕೀಪರ್ ಓಜಿನಾ ಅನ್ನೋ ಮನುಷ್ಯನಿಂದ ಸುಮಾರು 40 ವರ್ಷದ ಓಜಿನಾ ಪ್ರಬಲವಾದ ತಂಡವಾದ ಸ್ಪೇನ್ ವಿರುದ್ಧ 7 ಗೋಲುಗಳನ್ನು ತಡೆದು, ಅಂದರೆ ಗೋಲುಗಳನ್ನು ಮಾಡಲಿಕ್ಕೆ ಬಿಡದೆ ವರ್ಲ್ಡ್ ಫೇಮಸ್ ಆಗೋಗ್ಬಿಟ್ಟ ರಾತ್ರಿ. ಸೊ ಅವಾಗ ಓಜಿನಾ ಬಗ್ಗೆ ಹುಡ್ಕೋರೆಲ್ಲನ ಓಜಿನಾ ಯಾವ ದೇಶದವನು, ಅವ್ನು ಎಲ್ಲಿಂದ ಬಂದ, ಅವ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡುಕ್ತಾ ಹೋದರು. ಸೊ ಓಜಿನಾ ಮೂಲಕ ಕೇಪ್ ವರ್ಡೆ ಮೂಲಕ ಓಜಿನಾ ಇವತ್ತು ಜಗತ್ತಿನ ಅನೇಕ ಕ್ರೀಡಾಪಟುಗಳ ಮತ್ತು ಕ್ರೀಡಾ ಪ್ರೇಮಿಗಳ ಬಾಯಲ್ಲಿ ನಲೀತಾ ಇದೆ. ಸೊ ಏನಿದು, ಈ ಓಜಿನಾನ ಬ್ಯಾಕ್ಗ್ರೌಂಡ್ ಏನು, ಕೇಪ್ ವರ್ಡೆ ಏನು, ಅದರ ಬ್ಯಾಕ್ಗ್ರೌಂಡ್ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಈ ಕೇಪ್ ವರ್ಡೆ ಅನ್ನೋ ದೇಶ ದ್ವೀಪಗಳ ಒಂದು ಗುಚ್ಛ. ಸುಮಾರು 10 ದ್ವೀಪಗಳಿರ್ತಕ್ಕಂಥ ಒಂದು 6 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಅತ್ಯಂತ ಪುಟ್ಟ ದೇಶ. ಇದು ಆಫ್ರಿಕಾ ಖಂಡದಿಂದ ಲೆಫ್ಟ್ಗೆ ಸೌತ್ ಅಮೇರಿಕಾ ಖಂಡದ ಕಡೆಗೆ ಹೋಗ್ತಾ ಒಂದು ದ್ವೀಪ ಸಮೂಹ ಇದು. ಸೊ ಇದು ಫ್ರೆಂಚ್ ಕಾಲೋನಿ ಆಗಿತ್ತು. ಬೇಸಿಕಲಿ ಫ್ರೆಂಚರು ಅದನ್ನ 1975ರಲ್ಲಿ ಬಿಟ್ಟು ನಡೆದ ನಂತರ ಆ ದೇಶ ಒಂದು ಇಂಡಿಪೆಂಡೆಂಟ್ ದೇಶ ಆಯಿತು. ಅಲ್ಲಿ ತುಂಬ ಬೇರೆ ಬೇರೆ ಥರದ ಜನ ಇದ್ದಾರೆ. ಅಂದರೆ ಯುರೋಪಿಯನ್ ಕಂಟ್ರೀಸ್ ಜನ ಮತ್ತು ಆಫ್ರಿಕನ್ ಕಂಟ್ರೀಸ್ ಜನ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಕಲ್ಚರು ಆ್ಯಂಡ್ ಜನಾಂಗ ಅಲ್ಲಿದೆ. ಸೊ ಈ ದೇಶದ ಭೌಗೋಳಿಕವಾಗಿ ಈ ದೇಶ ಬಹಳ ಕಡಿಮೆ ಸ್ಪೇಸನ್ನು ಹೊಂದಿರತಕ್ಕಂಥ ದೇಶ. ದೇಶದಲ್ಲಿ ಒಂದು 10ರಿಂದ 15% ಅಷ್ಟೇ ಮಳೆ, ಅಂದರೆ ಮಳೆ ಆಶ್ರಿತವಾಗಿ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶ ಇರುವಂಥ ಒಂದು ದೇಶ. ಅಲ್ಲಿ ರೈಲು ಸಂಪರ್ಕ ಇಲ್ಲ, ಬಿಕಾಸ್ ಆಫ್ ದ್ವೀಪ ಇರೋದ್ರಿಂದ ಪ್ರತಿಯೊಂದು ದ್ವೀಪಗಳನ್ನ ವಿಮಾನಗಳ ಮೂಲಕ ಕಲೆಕ್ಟ್ ಮಾಡ್ತಾರಂತೆ. ಸೊ ಅಂಥದ್ದು ಅಲ್ಲಿ ಒಂದು ಅದ್ಭುತವಾದಂಥ, ಅಂದರೆ ಭಾಳ ಸೊಫಿಸ್ಟಿಕೇಟೆಡ್ ಅಂತ ಯುರೋಪ್ ಕಂಟ್ರೀಸ್ಗೆ ಹೋಲಿಸ್ಕೊಂಡ್ರೆ ಒಂದು ಕ್ರೀಡಾಂಗಣ ಕೂಡ ಇಲ್ಲ. ಸೊ ಅಂಥ ಕ್ರೀಡಾಂಗಣಗಳಲ್ಲಿ ಆಟ ಆಡಿ ತುಂಬ ಜನ ಫುಟ್ಬಾಲ್ ಪ್ರೇಮಿಗಳು, ಅಲ್ಲಿ ಫುಟ್ಬಾಲ್ ಆಟಗಾರರು ಹೊರಗಡೆ ದೇಶಗಳಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಕ್ಲಬ್ಗಳಿಗಾಗಿ ಆಡಿ ಬಂದು ಇಲ್ಲಿ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಈ ಸರಿ ಕೇಪ್ ವರ್ಡೆ ಪ್ರಪ್ರಥಮ ಬಾರಿಗೆ ವರ್ಲ್ಡ್ ಕಪ್ ಇತಿಹಾಸದಲ್ಲಿ, ಫುಟ್ಬಾಲ್ನ ಇತಿಹಾಸದಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಆಡಲಿಕ್ಕೆ ಅರ್ಹತೆ ಪಡೀತು. ಸೊ ಈ ಅರ್ಹತೆ ಪಡೆದಾಗ ಮೊದಲನೇ ಮ್ಯಾಚಲ್ಲೇ ಈ ಗೋಲ್ ಕೀಪರ್ ಓಜಿನಾ ಅವರು ಜಗತ್ತಿನಾದ್ಯಂತ ಸುದ್ದಿ ಮಾಡಿದ್ರು. ಸೊ ಈ ಓಜಿನಾ ಅವರ ಕಾರಣಕ್ಕೋಸ್ಕರನ ತುಂಬ ಜನ ಅವ್ರ ಹೆಸರನ್ನು ಕೇಳೋ ಮೂಲಕ ಕೇಪ್ ವರ್ಡೆ ಹೆಸರನ್ನು ಕೂಡ ಕೇಳಿದರು. ಇದರಲ್ಲಿ ಒಂದು 2-3 ಇಂಟ್ರೆಸ್ಟಿಂಗ್ ವಿಷಯಗಳೇನು ಅಂತಂದರೆ, ಅದು ಒಂದು 4 ಪಂದ್ಯಗಳನ್ನು ಆಡುತ್ತೆ. 4 ಪಂದ್ಯಗಳಲ್ಲಿ ಮೊದಲನೇ ಪಂದ್ಯ ಸ್ಪೇನ್ ವಿರುದ್ಧ ಆಡಿದ್ದು ನಿಮ್ಗೆ ಹೇಳಿದ್ದೀನಿ ನಾನು. 7 ಗೋಲುಗಳನ್ನು ತಡೆಯುವ ಮೂಲಕ 0-0 ಬಂತು. ಅಲ್ಲಿಗೆ ಅದು ಡ್ರಾ ಆಗಿದ್ದರಿಂದ ಅವರು ನೆಕ್ಸ್ಟ್ ಲೆವೆಲಲ್ಲಿ ಇನ್ನೊಂದು 2 ದೇಶಗಳ ಜೊತೆ ಆಡಿದ್ರು. ಫೈನಲಲ್ಲಿ ಅವರು, ಅಂದರೆ 3 ದೇಶಗಳಲ್ಲಿ ಡ್ರಾ ಮಾಡಿಕೊಂಡು ಫೈನಲ್ಲಿಗೆ 34 ತಂಡಗಳ ನಾಕೌಟ್ ಹಂತಕ್ಕೆ ಬಂದಾಗ ಅವರು ಎದುರಿಸಿದ್ದು ಅರ್ಜೆಂಟೀನಾ ನಿಮಗೆ ಅಂದರೆ ನೆನಪಾಗೋದು ಮೆಸ್ಸಿ. ಸೊ ಅಂಥ ದೈತ್ಯ ಅರ್ಜೆಂಟೀನಾ ವಿರುದ್ಧ 2 ಗೋಲುಗಳನ್ನು ಗಳಿಸ್ತಾರೆ.
ಕೊನೆಗೆ ಮೆಸ್ಸಿ ಮಾಡುವ ಒಂದು ಮ್ಯಾಜಿಕ್ಕಿಂದ ಕೊನೆಯ ಗೋಲಿಂದ 3-2 ಅಂತರದಲ್ಲಿ ಸೋತು ಟೂರ್ನಿಂದ ಆಚೆಗೆ ಬೀಳ್ತಾರೆ. ಇದು ಕೇಪ್ ವರ್ಡೆ ದೇಶದ ಫುಟ್ಬಾಲ್ನ ಒಂದು ಚರಿತ್ರೆಯಲ್ಲಿ ಬಹಳ ಚರ್ಚೆಯಾದ ಮೊದಲನೇ ಬಾರಿಗೆ ಎಂಟರ್ ಆಗಿದ್ರು ಕೂಡ ಜಗದ್ವಿಖ್ಯಾತವಾದಂಥ ಒಂದು ಸರಣಿಯಾಗಿತ್ತು ಈ ಪಂದ್ಯಾವಳಿ. ಸೊ ಇದರಲ್ಲಿ ಒಂದು ವಿಚಿತ್ರವಾದ ಕೆಲವು ಮನಕುಲುಕುವ ಘಟನೆಗಳು ಏನು ಅಂತಂದರೆ, ಮೊದಲನೇ ಪಂದ್ಯ ಆಡಿ ಅವನು ಜಗತ್ಪ್ರಸಿದ್ಧ ಆಗೋ ಹೊತ್ನಾಗ ಅವನು ನಮ್ಮ ತಾಯಿನ ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅವ್ರಿಗೆ ಏನೋ ಟೆಕ್ನಿಕಲ್ ರೀಸನ್ಸಿಂದ ನಮ್ಮ ತಾಯಿಗೆ ವೀಸಾ ಸಿಕ್ಕಿಲ್ಲ ಅಂತ ಅವನು ಓಜಿನ ಹೇಳಿದಾಗ ಅದನ್ನು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡಗಳು ಹೆಚ್ಚಾಗಿ, ಅಭಿಮಾನಿಗಳು ಒತ್ತಡಗಳು ಹೆಚ್ಚಾಗಿ, ಅವನಿಗೆ 50 ಲಕ್ಷ ಇದ್ದಂಥ ಫಾಲೋಯರ್ಸು ಅವ್ರು ರಾತ್ರೋರಾತ್ರಿ ಅವನಿಗೆ ಸುಮಾರು ಕೋಟಿಗಳಾಯಿತು ಅಂತೇಳಿ ಅಂಕಿಅಂಶಗಳು ಹೇಳ್ತವೆ. ಸೊ ನೆಕ್ಸ್ಟು ಮ್ಯಾಚ್ ಅಷ್ಟೊತ್ತಿಗೆ ಅವ್ರ ತಾಯಿನ ಕರೆಸ್ಕೊಳ್ತಾರೆ. ಕೊನೆಗೆ ಒಂದು ಅರ್ಜೆಂಟೀನಾ ವಿರುದ್ಧ ಆಡೋ ಸಂದರ್ಭದಲ್ಲಿ ಅವ್ರ ತಾಯಿ ಕೂಡ ಸ್ಟೇಡಿಯಮಲ್ಲಿ ಇರ್ತಾರೆ. ಅದನ್ನು ಸೋತು ಅವನು ಹೊರನಡಿಬೇಕಾದ್ರೆ ಅವರ ತಾಯಿನ ಹೋಗಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತಿದ್ದ ತಾಯಿನ ಹಪ್ಕೊಳ್ತಾನೆ. ಸೊ ಇನ್ನೊಂದು ವಿಶೇಷ ಏನು ಅಂದರೆ, ಅರ್ಜೆಂಟೀನಾದ ದೈತ್ಯ ಆಟಗಾರ ಮೆಸ್ಸಿ ಸ್ವತಃ ತಾನೇ ಹೋಗಿ ಓಜಿನ ಅವ್ರ ಹತ್ರ ನೀನು ಅದ್ಭುತವಾದ ಆಟಗಾರ ಅಂತ ಹೇಳಿ ಅವನಿಗೆ ಕೈ ಕುಲುಕಿ ಅವನು ಹುರಿದುಂಬಿಸಿ ಹೊಗಳಿ, ನಂತರ ಅವರಿಬ್ಬರು ಕೂಡ ಪರಸ್ಪರ ತಮ್ಮ ಶರ್ಟ್ಗಳನ್ನ ಬದಲಾಯಿಸ್ಕೊಳ್ಳೋ ಅಷ್ಟು ಮಟ್ಟಿಗೆ ಓಜಿನ ಅವರ ಪ್ರಭಾವ ಬೀರುತ್ತೆ. ಸೊ ಇವತ್ತು ಬಹುಶಃ ಈ ಕ್ಷಣದವರೆಗೂ ಓಜಿನ ಅವರ ಹೆಸರನ್ನ ಕೇಳದೆ ಇರತಕ್ಕಂಥ ಫುಟ್ಬಾಲ್ ಪ್ರೇಮಿಗಳಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅವರು ಆ ಮಟ್ಟದ ಪ್ರತಿಭೆಯನ್ನು ತೋರಿಸಿದರು. ಸೊ ಮೆಸ್ಸಿ ಅಂತ ದೈತ್ಯ ಆಟಗಾರ ಮತ್ತು ಅಂಥ ಅರ್ಜೆಂಟೀನಾದಂಥ ದೈತ್ಯ ದೇಶದ ಎದುರು 3-2 ಗೋಲುಗಳಿಂದ ಅವರು ವಿರೋಚಿತವಾಗಿ ಸೋಲ್ತಾರೆ. ಇಂಥ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಇದನ್ನ ನೀವು ಭಾಳ ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದ. ಸೊ ನಿಮಗೆ ಈ ಇನ್ಫಾರ್ಮೇಷನ್ ಭಾಳ ಆಸಕ್ತಿದಾಯಕ ಅಂತ ಅನ್ಸರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ನಮ್ಮ ಚಾನಲ್ನ ಹಂಚ್ಕೊಳ್ಳಿ. ನಮಸ್ಕಾರ.